ವೆಲ್ಕಮ್ ಟು ಡೈಲಿ ಮಿರರ್. ನಾನು ನಮ್ರತ. ಸಮೀಕ್ಷೆಯಂತೆಯೇ ಬಂತು ಉಪಚುನಾವಣೆ ರಿಸಲ್ಟ್. ಬಹುತೇಕ ಅನರ್ಹರು ಪಾಸ್, ಸದ್ಯಕ್ಕೆ ಸರ್ಕಾರ ಸೇಫ್. ಪಣತೊಟ್ಟು ರಣಕಣದಲ್ಲಿ ಹೋರಾಡಿ ಗೆದ್ದ ಬಿಎಸ್ವೈ. ಜನಾದೇಶದಲ್ಲಿ ಮಕಾಡೆ ಮಲಗಿತು ಕಾಂಗ್ರೆಸ್ ಜೆಡಿಎಸ್. ಇದುವೇ ಇವತ್ತಿನ ಡೈಲಿ ಮಿರರ್ ವಿಶೇಷ. ಹುಲಿಯ ಕಮಲಕ್ಕೆ ಜೈ, ಹಸ್ತ ತೆನೆಗೆ ಕೈ. ಈ ಬಾರಿ ನಡೆದ ಉಪಚುನಾವಣೆ ಕೇವಲ ರಾಜ್ಯದ ಪಾಲಿಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ, ಬದಲಿಗೆ ಇಡೀ ರಾಷ್ಟ್ರ ರಾಜಕೀಯದಲ್ಲಿಯೂ ಇದೊಂದು ಪ್ರಮುಖ ಬೈ ಎಲೆಕ್ಷನ್ ಆಗಿತ್ತು. ಕಾರಣ ಏನು ಅಂತಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿ ಮೈತ್ರಿಯನ್ನ ಉರುಳಿಸಿದ್ದ ಅನರ್ಹರ ಭವಿಷ್ಯ ಜೊತೆಗೆ ಬಿಜೆಪಿ ಸರ್ಕಾರದ ಆಯಸ್ಸು ನಿರ್ಧರಿಸಿ ದಕ್ಷಿಣದಲ್ಲಿ ಕಮಲ ಗಟ್ಟಿ ಮಾಡಲು ಇದೊಂದು ಪ್ರಮುಖ ಅಸ್ತ್ರ ಆಗಿತ್ತು. ಆ ಯುದ್ಧದಲ್ಲಿ ಈಗ ಬಿಜೆಪಿ ಗೆದ್ದಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ತಂಡ ಹೊಡೆದಿದೆ. ರಾಜ್ಯ ರಾಜಕೀಯದ ದಿಕ್ಕು ಬದಲಿಸಿದ ರಿಸಲ್ಟ್. ಅದೃಷ್ಟ ಪರೀಕ್ಷೆಯಲ್ಲಿ ಬಹುತೇಕ ಅನರ್ಹರು ಪಾಸ್. ಹೌದು, ಇದು ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಿದ ಉಪಚುನಾವಣೆಯ ಫಲಿತಾಂಶ. ಮೊದಲೇ ಈ ಎಲೆಕ್ಷನ್ ಬಗ್ಗೆ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಕುತೂಹಲವಿತ್ತು. ಬಿಎಸ್ ಯಡಿಯೂರಪ್ಪ ಸರ್ಕಾರದ ಭವಿಷ್ಯ, ಅನರ್ಹ ಶಾಸಕರು ಹಾಗೂ ಘಟಾನುಘಟಿಗಳ ರಾಜಕೀಯ ಹಣೆಬರಹ ನಿರ್ಧರಿಸಲಿರೋ 15 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು, ಇದರಲ್ಲಿ ಮತದಾರ ಪ್ರಭು ಸ್ಪಷ್ಟ ಉತ್ತರವನ್ನ ಬಿಜೆಪಿ ಸರ್ಕಾರ ಮತ್ತು ಬಹುತೇಕ ಅನರ್ಹರ ಬಗ್ಗೆ ಕೊಟ್ಟಿದ್ದಾನೆ. ಈ ಮೂಲಕ ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಡಿಯೂರಪ್ಪ ಸರ್ಕಾರಕ್ಕೆ ಆತಂಕವಿಲ್ಲವೆಂಬ ಮುನ್ಸೂಚನೆ ದೊರೆತಿದ್ದು ಸತ್ಯವಾಗಿತ್ತು. ಈಗ ಸರ್ಕಾರ ಸೇಫ್ ಆಗಿ ಬಿಎಸ್ವೈ ಕುರ್ಚಿ ಗಟ್ಟಿಯಾಗಿದೆ. ಅಲ್ಲದೆ ರಾಜ್ಯದ ಈ ರಿಸಲ್ಟ್ ರಾಷ್ಟ್ರ ಮಟ್ಟದಲ್ಲಿಯೂ ಪರಿಣಾಮ ಬೀರೋದು ಖಚಿತವಾಗಿದೆ. ಇನ್ನೊಂದು ಕಡೆ ಈ ಚುನಾವಣೆ ಪ್ರಮುಖ ಅಂತ ಅನ್ಸಿದ್ದು ಮೈತ್ರಿ ಸರ್ಕಾರದ ವಿರುದ್ಧ ಬಂಡೆದ್ದು ಮುಂಬೈ ಫ್ಲೈಟ್ ಹತ್ತಿ ಹೋಗಿ ಸರ್ಕಾರ ಉರುಳಿಸಿದ ಅನರ್ಹರ ಹಣೆಬರಹವನ್ನ ಅವತ್ತು ಸುಪ್ರೀಂ ನಿರ್ಧರಿಸಿದ್ರೆ, ಮತ್ತೆ ಜನತಾ ಕೋರ್ಟ್ನಲ್ಲಿ ಈ ಅನರ್ಹರು ಪಾಸ್ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. 15 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 12 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದ್ದು, ಇದರಲ್ಲಿ 13 ಅನರ್ಹ ಶಾಸಕರ ಪೈಕಿ 2 ಮಾತ್ರ ಪರಾಜಯಗೊಂಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ್ದ ಹುಣಸೂರು ಮತ್ತು ಹೊಸಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋಲನ್ನನುಭವಿಸಿದ್ದಾರೆ. ಈ ಮೂಲಕ ಆಪರೇಷನ್ ಪ್ರಮುಖ ವಿಕೆಟ್ ಹಳ್ಳಿ ಹಕ್ಕಿ ವಿಶ್ವನಾಥ್ ಪತನವಾದರೆ, ಎರಡನೇ ಪ್ರಮುಖ ವಿಕೆಟ್ ಅಂದ್ರೆ ಎಂಟಿಬಿಯದ್ದು ಕೂಡ ಈ ಚುನಾವಣೆಯಲ್ಲಿ ಪತನವಾಗಿದೆ. ಬೈ ಎಲೆಕ್ಷನ್ ಫಲಿತಾಂಶದಿಂದ ಬಿಎಸ್ವೈ ಸರ್ಕಾರ ಸೇಫ್. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಅಸ್ತಿತ್ವವನ್ನ ಮತ್ತು ಅನರ್ಹ ಶಾಸಕರ ಭವಿಷ್ಯವನ್ನ ನಿರ್ಧರಿಸಬಲ್ಲ ಚುನಾವಣೆ ಅಂತಾನೆ ಹೇಳಲಾಗ್ತಿದ್ದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು, 15 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ ಆಡಳಿತಾರೂಢ ಬಿಜೆಪಿ ಸರ್ಕಾರ ಸೇಫ್ ಆಗಿದೆ. 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸರ್ಕಾರಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. 12 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು, ಅನರ್ಹ ಶಾಸಕರ ಪರವಾಗಿ ಜನರು ಮತದಾನ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಬಿಜೆಪಿ 7 ಸ್ಥಾನಗಳಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ ಇತ್ತು. 12 ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲಿದ್ದು, ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಸ್ಪಷ್ಟ ಬಹುಮತವನ್ನು ಪಡೆದಿದೆ. ಆದರೆ ಈಗಂತೂ 12 ಕ್ಷೇತ್ರದ ಫಲಿತಾಂಶ ಸ್ಪಷ್ಟವಾಗಿ ಹೊರಹೊಮ್ಮಿದೆ. ಇನ್ನು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಏನೊಂದು ಅಸ್ಥಿರತೆ ಇದೆ ಅಂತೇಳಿ ಗೊಂದಲ ಉಂಟು ಮಾಡೋ ಪ್ರಯತ್ನ ನಮ್ಮ ಪ್ರತಿಪಕ್ಷಗಳು ಮಾಡ್ತಾ ಇದ್ರು. ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ಇನ್ನಾದರೂ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಇನ್ನು 3.5 ವರ್ಷ ಒಂದು ಸ್ಥಿರವಾದಂಥ ಅಭಿವೃದ್ಧಿ ಪರ ಒಂದು ಸರ್ಕಾರವನ್ನು ಮಾಡೋದಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಕಾಂಗ್ರೆಸ್ ಜೆಡಿಎಸ್ ನಾಯಕರಲ್ಲೂ ಸಹ ವಿನಂತಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮುಖಂಡರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಮತದಾರ
ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಾಗಿದೆ. ಫಲಿತಾಂಶ ಬಂದಾಗಿದೆ. ಇನ್ನಿರುವಂಥದ್ದು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವಂಥದ್ದು. ಸಮೀಕ್ಷೆಯಂತೆಯೇ ಬಂತು ಉಪಚುನಾವಣೆ ರಿಸಲ್ಟ್. ಎಸ್, 15 ಕ್ಷೇತ್ರಗಳ ಮತದಾನ ಗುರುವಾರ ಸಂಜೆ 6:30ಕ್ಕೆ ಮುಗಿದ ಮೇಲೆ ಮತಗಟ್ಟೆ ಸಮೀಕ್ಷೆಯೂ ಹೊರಬಿದ್ದಿತ್ತು. ಅದರಲ್ಲಿ ಬಹುನಿರೀಕ್ಷಿತ ಉಪಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ಭವಿಷ್ಯ ನುಡಿದಿದ್ದ ಹಲವು ಸಮೀಕ್ಷೆಗಳು ಬಿಜೆಪಿ ಸರ್ಕಾರ ಸೇಫ್, ಬಿಜೆಪಿ ಭರ್ಜರಿ ಜಯ ಗಳಿಸುತ್ತೆ, ಯಡಿಯೂರಪ್ಪ ಸಿಎಂ ಕುರ್ಚಿ ಸುಭದ್ರವಾಗುತ್ತೆ ಅಂತ ಹೇಳಿದ್ವು. ಅದರಲ್ಲಿ ನಿಮ್ಮ TV5 ಮಾಡಿದ ಸರ್ವೆಯಲ್ಲಿಯೂ ಇದೇ ಅಭಿಪ್ರಾಯ ಸಿಕ್ಕಿತ್ತು. ಮತದಾನದ ವೇಳೆ ಮತಗಟ್ಟೆಗಳ ಬಳಿ ಮತದಾರರ ಮರ್ಮವನ್ನ ಅರಿತಿರೋ ಖಾಸಗಿ ಸಂಸ್ಥೆಗಳು ಎಕ್ಸಿಟ್ ಪೋಲ್ ಸಮೀಕ್ಷೆ ಪ್ರಕಟಿಸಿದ್ವು. ಈ ಪೈಕಿ ನಿಮ್ಮ TV5 ಕೂಡ ಎಲ್ಲ 15 ಕ್ಷೇತ್ರಗಳ ಪ್ರತಿ ಮತಗಟ್ಟೆ ಬಳಿಯಿಂದಲೂ ಸ್ಥಳೀಯರ ಮೂಲಕ ಮಾಹಿತಿ ಸಂಗ್ರಹಿಸಿದ್ದು ಗೆಲುವು ಸೋಲಿನ ಲೆಕ್ಕಾಚಾರದ ಸಮೀಕ್ಷೆ ಪ್ರಕಟಿಸಿತ್ತು. ಅದರ ಪ್ರಕಾರವೇ ಈಗ ಫಲಿತಾಂಶವೂ ಬಂದಿದ್ದು, ನಾವು ಮಾಡಿದ್ದ ಸಮೀಕ್ಷೆಯ ಪ್ರಕಾರವೇ ಫಲಿತಾಂಶ ಬಂದಿದೆ. ಈ ಮೂಲಕ ಮತ್ತೊಮ್ಮೆ ನಾವು ವಾಸ್ತವದ ಪ್ರತಿರೂಪ ಅನ್ನೋ ಜನರ ಮಾತು ಸಾಬೀತಾಗಿದೆ. ಇಬ್ಬರು ಅನರ್ಹರು ಮಾತ್ರ ಪರೀಕ್ಷೆಯಲ್ಲಿ ಫೇಲ್. ಸೋತ ಹಳ್ಳಿ ಹಕ್ಕಿ, ಹೊಸಕೋಟೆ ಹನುಮಂತ. ಹೌದು, ಈ ಉಪಚುನಾವಣೆ ಯಾರಿಗೆ ಬೇಕಿತ್ತೋ ಬೇಡವಾಗಿತ್ತೋ, ಬಟ್ ಇಲ್ಲಿ ಸ್ಪೀಕರ್ ಅನರ್ಹರಾಗಿ ಮಾಡಿದ ಮೇಲೆ ಸುಪ್ರೀಂ ಕೂಡ ಅನರ್ಹರಾಗಿಸಿದ ಬೆನ್ನಲ್ಲೇ ಈ ಅನರ್ಹರಿಗೆ ಮಾತ್ರ ಈ ಚುನಾವಣೆಯಲ್ಲಿ ಗೆಲ್ಲೋದು ಅನಿವಾರ್ಯವಾಗಿತ್ತು. ಬಟ್ ಅದರಲ್ಲಿ ಇಬ್ರು ಮಾತ್ರ ಜನರ ಮನಸ್ಸು ಗೆಲ್ಲೋದ್ರಲ್ಲಿ ಸೋತಿದ್ದಾರೆ. 15 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 12 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದ್ರೆ, ಇದರಲ್ಲಿ 13 ಅನರ್ಹ ಶಾಸಕರ ಪೈಕಿ ಇಬ್ಬರು ಮಾತ್ರ ಪರಾಜಯಗೊಂಡಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ್ದ ಹುಣಸೂರು ಮತ್ತು ಹೊಸಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸೋಲನ್ನನುಭವಿಸಿದ್ದಾರೆ. ತಾಲೂಕಿನ ಅಸ್ಮಿತೆ ಮತ್ತು ತಾಲೂಕನ್ನು ಗೆಲ್ಲಿಸ್ಕೊಳ್ಳೋಂಥ ವಿಚಾರವಾಗಿ ಮತದಾನ ಮಾಡಿದ್ದಾರೆ. ಖಂಡಿತವಾಗಲೂ ಕಾಂಗ್ರೆಸ್ ಪಕ್ಷ ಹುಣಸೂರು ತಾಲೂಕಲ್ಲಿ ಗೆಲ್ಲುತ್ತೆ ಅನ್ನೋದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ರಿಸಲ್ಟ್ ಏನೇ ಆದರೂ ಕೂಡ ತಾಲೂಕಿನ ಮತದಾರರು, ಯುವಕರು ಸಮಚಿತ್ತದಿಂದ ತಗೊಳ್ಬೇಕು, ಶಾಂತಿ ರೀತಿಯಲ್ಲಿ ವರ್ತಿಸಬೇಕು. ಹೌದು, ಹುಣಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಜುನಾಥ್ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿ ವಿಶ್ವನಾಥ್ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಸೋಮಶೇಖರ್ ಕಣಕ್ಕಿಳಿದಿದ್ರು. ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಂಜುನಾಥ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಆ ಮೂಲಕ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರನ್ನ ಸಿದ್ದರಾಮಯ್ಯ ಸೇನೆ ಸೆಡ್ಡು ಹೊಡೆದಿದೆ. ಬಿಜೆಪಿಯ ವಿಶ್ವನಾಥ್ ವಿರುದ್ಧ ಕಾಂಗ್ರೆಸ್ನ HP ಮಂಜುನಾಥ್ 39,709 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಅಂತ ಸರ್ಕಾರದ ಪರ ಇದ್ದ ಅಲೆಯಲ್ಲಿ ಕೂಡ ನಮ್ಮ ತಾಲೂಕಿನ ಮತದಾರರು, ಜನರು ಒಂದು ಸ್ವಾಭಿಮಾನ, ತಾಲೂಕಿನ ಗೌರವ ಉಳಿಸ್ಕೊಳ್ಬೇಕನ್ನಂತ ನಿಟ್ಟಿನಲ್ಲಿ ಏನು ಮತ ಕೊಟ್ಟಿದ್ದಾರೋ ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಸತತವಾಗಿ ತಾಲೂಕಿನ ಅಭಿವೃದ್ಧಿ ಮತ್ತು ನಮ್ಮ ನಾಯಕರು, ಮುಖಂಡರ ಜೊತೆಗೆ ನಿಂತು ತಾಲೂಕಿಗೆ ಶ್ರಮ ಆಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ಕಡೆ ಹೊಸಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಎದೆ ಬಗದ್ರೆ ಸಿದ್ದು ಕಾಣ್ತಾರೆ ಅಂತ ಆಧುನಿಕ ಹನುಮಂತನಂತೆ ಡೈಲಾಗ್ ಬಿಟ್ಟಿದ್ದ MTB ಕೂಡ ಸೋಲನ್ನೊಪ್ಪುವ ಮೂಲಕ ಬಿಜೆಪಿಯ ಇಬ್ಬರು ಅನರ್ಹರು ಸೋಲನ್ನಪ್ಪಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ಹೇಗೆ ಬರುತ್ತೆ ಅನ್ನೋದು ಊಹಿಸಿದ್ದ ಸಮೀಕ್ಷೆಗಳ ಪ್ರಕಾರನೇ ಫಲಿತಾಂಶ ಬಂದಿದೆ. ಹಾಗಾದ್ರೆ ಈಗ ಮತದಾರರ ತೀರ್ಪಿನ ಪ್ರಕಾರ ಗೆದ್ದವರು ಯಾರು, ಸೋತವರು ಯಾರು? ಈ ಫಲಿತಾಂಶ ಬರಲು BSY ಶ್ರಮ ಹೇಗೆ ಕಾರಣ? ಅದರ ಮುಂದಿನ ಪರಿಣಾಮ ಏನು ಹೇಳ್ತೀವಿ ನೋಡಿ. ಸಿಡಿಲಿವನು ದಾರಿ ಬಿಡಿ, ತುಡುಗಿವನು ನೀ ದೂರ ನಡಿ, ಭಯವಾದ್ರೆ ದೂರು ಬಿಡಿ. 15 ರಣಕಣದಲ್ಲಿ 12 ಕ್ಷೇತ್ರದಲ್ಲಿ ಅರಳಿತು ಕಮಲ. ಸೋಲಲಿಲ್ಲ ಸರ್ಕಾರ ಉಳಿಸಿಕೊಳ್ಳುವ BSY ಪಣ. ಎಸ್, ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದ ರಾಜ್ಯದ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಅಸ್ತಿತ್ವವನ್ನ ಮತ್ತು ಅನರ್ಹ ಶಾಸಕರ ಭವಿಷ್ಯವನ್ನ ನಿರ್ಧರಿಸಬಲ್ಲ ಚುನಾವಣೆ ಅಂತಾನೆ ಹೇಳಲಾಗ್ತಿದ್ದ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು 15 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಈ ಮೂಲಕ ಆಡಳಿತಾರೂಢ ಬಿಜೆಪಿ ಸರ್ಕಾರ ಸೇಫ್ ಆಗಿದೆ. ಅನರ್ಹರಿಗೆ ಪಾಠ ಕಲಿಸುವ ಹುಮ್ಮಸ್ನಲ್ಲಿದ್ದ ಕಾಂಗ್ರೆಸ್ 2 ಸ್ಥಾನ ಪಡೆದು ತೆಪ್ಪಗಾಗಿದ್ರೆ, ಜೆಡಿಎಸ್ ಮಾತ್ರ ಏನು ಸಿಗದೆ ಫುಲ್ ಸೈಲೆಂಟ್ ಆಗಿ ಕೂತಿದೆ. ಈ ಮೂಲಕ 15 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸರ್ಕಾರಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. 12 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು, ಅನರ್ಹ ಶಾಸಕರ ಪರವಾಗಿ ಜನರು ಮತದಾನ ಮಾಡಿದ್ದಾರೆ. ಚುನಾವಣೆಗೆ ಮುಂಚೆ ಕನಿಷ್ಠ 10 ಸ್ಥಾನಗಳಲ್ಲಿ ಗೆಲ್ಲೋ ವಿಶ್ವಾಸ ಹೊರಹಾಕಿದ್ದ ಕಾಂಗ್ರೆಸ್ ರೋಷನ್ ಬೇಗ್ ಅವರಿಂದ ತೆರವಾಗಿದ್ದ ಶಿವಾಜಿನಗರ ಮತ್ತು ಎಚ್ ವಿಶ್ವನಾಥ್ ಅವರಿಂದ ತೆರವಾಗಿದ್ದ ಹುಣಸೂರಿನಲ್ಲಿ ಮಾತ್ರ ಗೆಲುವು ಸಾಧಿಸುವಲ್ಲಿ ಸಫಲವಾಗಿದೆ. ಇನ್ನು ಅನರ್ಹ ಶಾಸಕರಿಂದ 3 ಸ್ಥಾನಗಳನ್ನು ಕಳ್ಕೊಂಡಿದ್ದ ಜೆಡಿಎಸ್ ಈ ಚುನಾವಣೆಯಲ್ಲಿ ಶೂನ್ಯ ಸಾಧನೆಗೆ ತೃಪ್ತಿ ಪಟ್ಕೊಂಡಿದೆ. ಬಿಜೆಪಿ ರಾಜ್ಯದಲ್ಲಿ ಮುಂದಿನ 3 ವರ್ಷ ಸ್ಥಿರ ಸರ್ಕಾರ ನಡೆಸಬೇಕು ಅಂದ್ರೆ ಕನಿಷ್ಠ 9 ಸ್ಥಾನಗಳನ್ನಾದರೂ ಗೆಲ್ಲಬೇಕಿದ್ದ ನಿರ್ಣಾಯಕ ಉಪಚುನಾವಣೆಯಲ್ಲಿ ಕೊನೆಗೂ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಕಮಲ ಪಾಳೆಯ ಮತ್ತೊಮ್ಮೆ ಜಯಭೇರಿ ಬಾರಿಸಿದೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಪಾಲಿಗೆ ಬಿಎಸ್ ಯಡಿಯೂರಪ್ಪ ಈಗಂತೂ ಅತ್ಯಂತ ಪ್ರಭಾವಿ ನಾಯಕ ಎಂಬುದನ್ನ ಈ ಚುನಾವಣಾ ಫಲಿತಾಂಶ ಸಾಬೀತುಪಡಿಸಿದೆ. ಅಲ್ಲಿಗೆ ಮುಂದಿನ 3 ವರ್ಷವೂ ಬಿಎಸ್ವೈ ನಿರಾತಂಕವಾಗಿ ಅಧಿಕಾರ ಚಲಾಯಿಸುವುದು ಪಕ್ಕಾ ಆದಂತಾಗಿದೆ. ಯಾವ ಕ್ಷೇತ್ರದಲ್ಲಿ ಗೆದ್ದವರು ಯಾರು? ಅತ್ಯಂತ ಕುತೂಹಲದಿಂದ ಕೂಡಿದ್ದ ಬೈ ಎಲೆಕ್ಷನ್ ರಿಸಲ್ಟ್ ಬಂದಿದ್ದು, ಅದರಲ್ಲಿ ಹಿರೇಕೆರೂರಿನಲ್ಲಿ ಬಿಸಿ ಪಾಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬನ್ನಿಕೋಡ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಶಿವರಾಮ್ ಹೆಬ್ಬಾರ್ ಅವರು ಗೆಲುವು ಸಾಧಿಸಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಅರುಣ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡ ಹಾಗೂ ಜೆಡಿಎಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಹಲಗೇರಿ ವಿರುದ್ಧ 26,346 ಮತದಿಂದ ಗೆಲುವು ಸಾಧಿಸಿದ್ದಾರೆ. ವಿಜಯನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿವೈ ಖೋರ್ಪಡೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎನ್ಎಂ ನವಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಅಂಜನಪ್ಪ ವಿರುದ್ಧ 34,802 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಕೆಆರ್ಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಭೈರತಿ ಬಸವರಾಜ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎಂ ನಾರಾಯಣಸ್ವಾಮಿ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಗೋಪಾಲಯ್ಯ ಅವರು ಕಾಂಗ್ರೆಸ್ ಅಭ್ಯರ್ಥಿ ಎಂ ಶಿವರಾಜು ಹಾಗೂ ಜೆಡಿಎಸ್ ಅಭ್ಯರ್ಥಿ ಕಾಂತರಾಜು ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಹಾಗೂ ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಕಾಗವಾಡ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬರಮಗೌಡ ಕಾಗೆ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಕೆಆರ್ಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಅವರು ಜೆಡಿಎಸ್ ಅಭ್ಯರ್ಥಿ ದೇವರಾಜ್ ಬಿಎಲ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಇನ್ನು ಅಥಣಿ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಜಿಬಿ ಮಂಗ್ಸೂಳಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಯಶವಂತಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸೋಮಶೇಖರ್ ಅವರು ಜೆಡಿಎಸ್ ಅಭ್ಯರ್ಥಿ ಟಿಎನ್ ಜವರಾಯಿಗೌಡ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಶಿವಾಜಿನಗರ ಹಾಗೂ ಹುಣಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ರಿಜ್ವಾನ್ ಅರ್ಷದ್ ಹಾಗೂ ಎಚ್ಪಿ ಮಂಜುನಾಥ್ ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಹೊಸಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶರತ್ ಬಚ್ಚೇಗೌಡ ಅವರು ಗೆಲುವು ಸಾಧಿಸಿದ್ದಾರೆ. ಕೇವಲ 3 ಕ್ಷೇತ್ರದಲ್ಲಿ ಬಿಜೆಪಿ ಸೋಲು. ಹೌದು, ಹುಣಸೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಎಚ್ ವಿಶ್ವನಾಥ್ ಸೋಲನ್ನ ಅನುಭವಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. ಈ ಬಾರಿ ಕಾಂಗ್ರೆಸ್ನ ಮಂಜುನಾಥ್ ಗೆಲುವು ಸಾಧಿಸಿದ್ದಾರೆ. ಹೊಸಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಟಿಬಿ ನಾಗರಾಜ್ ಸೋಲಿನತ್ತ ಮುಖ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಎಂಟಿಬಿ ಗೆದ್ದಿದ್ರು. ಈ ಬಾರಿ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಗೆಲುವಿನತ್ತ ಹೆಜ್ಜೆ ಹಾಕಿದ್ದಾರೆ. ಶಿವಾಜಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಸರವಣ ಸೋಲನ್ನನುಭವಿಸಿದ್ದು, ಕಾಂಗ್ರೆಸ್ನ ರಿಜ್ವಾನ್ ಜಯ ಸಾಧಿಸಿದ್ದಾರೆ. ಕಳೆದ ಬಾರಿ ರೋಷನ್ ಬೇಗ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಜಯ ಸಾಧಿಸಿದ್ರು. ಈ ಉಪಚುನಾವಣೆಯಲ್ಲಿ ಬಂದ ಫಲಿತಾಂಶದಿಂದ ಬಿಎಸ್ವೈ ಇನ್ನಷ್ಟು ಸ್ಟ್ರಾಂಗ್ ಆಗಿರೋದು ಸತ್ಯ. ಅದರಲ್ಲಿಯೂ ಈ ಮಟ್ಟದ ಗೆಲುವಿಗೆ ಕಾರಣವಾದ ಸೀಕ್ರೆಟ್ ಏನು ಗೊತ್ತಾ? ಹಾಗಾದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಕಾಡೆ ಮಲಗಲು ಕಾರಣ ಇರಬೇಕಲ್ಲ? ಮಂಡ್ಯ ಜಿಲ್ಲೆಯಲ್ಲಿ ಸೃಷ್ಟಿಯಾಯಿತು ಇತಿಹಾಸ. ಮಗನಿಂದ ಹುಟ್ಟೂರಲ್ಲಿ ಗೆಲ್ಲಿಸಿ ಜೆಡಿಎಸ್ ಕೋಟೆ ಛಿದ್ರ. ಹೇಳಿ ಕೇಳಿ, ಈ ಉಪಚುನಾವಣೆ ಅನರ್ಹರಷ್ಟೇ ಬಿಎಸ್ವೈಗೂ ಈ ಚುನಾವಣೆ ಪ್ರಮುಖವೇ.
ಕಾರಣ ಏನಂದ್ರೆ ಮತ್ತೊಮ್ಮೆ BSY ಸರ್ಕಾರ ಬೀಳೋ ಭಯ ಇತ್ತು. ಆದರೆ ಇದನ್ನ ಗೆಲ್ಲೋದ್ರ ಜೊತೆಯೇ ಇನ್ನೊಂದು ಸಾಧನೆ ಮಾಡಿದ್ದಾರೆ BSY. ಮಂಡ್ಯ ಜಿಲ್ಲೆಯ ಇತಿಹಾಸವನ್ನ ಮೊದಲ ಬಾರಿಗೆ ಬಿಜೆಪಿ ಜಯ ಗಳಿಸಿದ್ದು JDS ಕೋಟೆಯನ್ನ ಧೂಳೀಪಟ ಮಾಡಿದೆ. ತಮ್ಮ ಅವಧಿಯಲ್ಲಿ ಸಿಎಂ ಯಡಿಯೂರಪ್ಪ ಹುಟ್ಟಿದ ಜಿಲ್ಲೆಯಲ್ಲಿ ಕಮಲವನ್ನ ಅರಳಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ 9,509 ಮತಗಳಿಂದ ಗೆಲ್ಲೋ ಮೂಲಕ ಮಂಡ್ಯದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದ ಎಲ್ಲ 7 ಕ್ಷೇತ್ರಗಳನ್ನ JDS ಗೆದ್ದ ಹಿನ್ನೆಲೆಯಲ್ಲಿ ಈ ಬಾರಿ ಇಲ್ಲಿ ಗೆಲ್ಲೋದು ಕಷ್ಟ ಎಂದೇ ವಿಶ್ಲೇಷಿಸಲಾಗಿತ್ತು. ಆದರೆ ಎಲ್ಲ ವಿಶ್ಲೇಷಣೆಗಳು ತಲೆಕೆಳಗಾಗಿದ್ದು ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದಿದೆ. ಚುನಾವಣಾ ಪ್ರಚಾರ ಭಾಷಣದಲ್ಲಿ ಯಡಿಯೂರಪ್ಪ ನನ್ನ ಹುಟ್ಟೂರಿನಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕೇಳಿಕೊಂಡಿದ್ರೆ ಕುಮಾರಸ್ವಾಮಿ ನಾರಾಯಣ ನನಗೆ ಮೋಸ ಮಾಡಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು. ಆದರೆ ಮತದಾರ BSY ಮನವಿಯನ್ನ ಪುರಸ್ಕರಿಸಿ ಬಿಜೆಪಿಯನ್ನ ಗೆಲ್ಲಿಸಿದ್ದಾರೆ. ಸಿಎಂ BSY ತವರಿನಲ್ಲಿ ಮೊದಲ ಬಾರಿಗೆ ಕಮಲ ಅರಳಿದ್ದು ಸಿಎಂ ಪುತ್ರ ವಿಜಯೇಂದ್ರನ ಶ್ರಮಕ್ಕೆ ಫಲ ಸಿಕ್ಕಿದೆ. ಸರ್ಕಾರ ಸೇಫ್ ಆಗಲು ಅಸಲಿ ಕಾರಣ ಏನು? 15 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಫಲಿತಾಂಶದ ಈಗಿನ ಟ್ರೆಂಡ್ ಅನುಸಾರ ಬಿಜೆಪಿ 12 ಸ್ಥಾನಗಳಲ್ಲಿ ಮುನ್ನಡೆಯಿದೆ. ಪ್ರಮುಖ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ JDS ಹಿನ್ನಡೆ ಅನುಭವಿಸಿದ ಪರಿಣಾಮ ಬಿಜೆಪಿಯ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರದ ಉಳಿವಿನ ಬಗ್ಗೆ ಇದ್ದಂತಹ ಆತಂಕ ದೂರವಾಗಿದೆ. ಇದರೊಂದಿಗೆ ಬಿಜೆಪಿಯ ಸಂಖ್ಯಾಬಲವು 105ರಿಂದ 117ಕ್ಕೇರುತ್ತಿದೆ. ಪ್ರಸ್ತುತ 222 ಸದಸ್ಯ ಬಲವಿರೋ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರೋದು 112 ಮಾತ್ರ. ಇನ್ನು ಬಿಜೆಪಿಯ ಗೆಲುವಿಗೆ ಕಾರಣ ಏನು ಅಂತ ನೋಡಿದ್ರೆ ಬಿಜೆಪಿ ನಾಯಕರ ಸಂಘಟಿತ ಭರ್ಜರಿ ಪ್ರಚಾರ. ಮೂಲ ಬಿಜೆಪಿಗರ ಅಸಮಾಧಾನ ಸಿಎಂ ಯಡಿಯೂರಪ್ಪನವರು ನಿವಾರಿಸಿದ್ದೇ ಬಿಜೆಪಿಯ ಗೆಲುವಿಗೆ ಕಾರಣವಾಯಿತು. ಹಾಗೆಯೇ ಕಾಂಗ್ರೆಸ್ ನಾಯಕರ ಮುಸುಕಿನ ಗುದ್ದಾಟ ಬಿಜೆಪಿಗೆ ಲಾಭವಾಯಿತು. ಇನ್ನು ಅನರ್ಹರು ಗೆದ್ರೆ ಮಂತ್ರಿ ಮಾಡ್ತೀವಿ ಅಂತ ಸಿಎಂ ಪ್ರಚಾರದಲ್ಲಿ ಹೇಳಿದ್ರು. ಹಾಗೆಯೇ ಅನರ್ಹರ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಮತಯಾಚನೆ ಮಾಡಿದ್ದು ಕೂಡ ಬಿಜೆಪಿಯ ಗೆಲುವಿಗೆ ಕಾರಣವಾಯಿತು. ಹಾಗೆಯೇ ಕೇಂದ್ರದಲ್ಲಿ ಮೋದಿ, ರಾಜ್ಯದಲ್ಲಿ BSY ಎಂಬ ಘೋಷ ಕೂಡ ಬಿಜೆಪಿಯ ಗೆಲುವಿಗೆ ಕಾರಣವಾಯಿತು. ಅನರ್ಹರ ಕ್ಷೇತ್ರಗಳಲ್ಲಿ ಸಾಲು ಸಾಲು ಅಭಿವೃದ್ಧಿ ಕಾಮಗಾರಿ ಮತ್ತು ಭಿನ್ನಾಭಿಪ್ರಾಯ ಮರೆತು ಅನರ್ಹರ ಪರ ನಾಯಕರು ಪ್ರಚಾರ ಮಾಡಿದ್ದು ಬಿಜೆಪಿಯ ಗೆಲುವಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಈ ವಿಧಾನಸಭಾ ಚುನಾವಣಾ ಫಲಿತಾಂಶ ಎಂಡ್ ಗೇಮ್ ಅಂದ್ರೆ ತಪ್ಪಾಗಲಾರದು. ತನ್ನ 14 ಶಾಸಕರಿಗೆ ಅನರ್ಹತೆ ಹಣೆಪಟ್ಟಿ ಕಟ್ಟಿಸಿ ಪಕ್ಷದಿಂದ ಹೊರಹಾಕಿದ ಕಾಂಗ್ರೆಸ್ ಈಗ ಗೆದ್ದಿದ್ದು ಕೇವಲ 2 ಕ್ಷೇತ್ರಗಳಲ್ಲಿ, ಕಳ್ಕೊಂಡಿದ್ದು ಬರೋಬ್ಬರಿ 12 ಶಾಸಕರ ಬಲ. ಜೊತೆಯಲ್ಲೇ ಮತ್ತೊಮ್ಮೆ ಮೈತ್ರಿ ಸರ್ಕಾರ ರಚಿಸೋ ಸಾಧ್ಯತೆಗಳೂ ದೂರವಾಗಿದೆ. ಹಾಗಾದ್ರೆ ಕಾಂಗ್ರೆಸ್ ಎಡವಿದ್ದಲ್ಲಿ, ಸಿದ್ದರಾಮಯ್ಯ ಎಡವಿದ್ದಲ್ಲಿ ನೋಡಿ. ಅತೃಪ್ತರು ಅನರ್ಹರಾಗಿ ಈಗ ಅರ್ಹ ಸಚಿವರಾಗಲು ದಾರಿ ಮಾಡಿಕೊಟ್ಟಿದ್ದು, ಪರ್ಯಾಯ ಅಭ್ಯರ್ಥಿ ಆಯ್ಕೆಯಲ್ಲಿ ಕಾಂಗ್ರೆಸ್ ಎಡವಿದ್ದು, ಅನರ್ಹರನ್ನ ಚುನಾವಣೆಯಲ್ಲಿ ಎದುರಿಸಲು ಕೈಬಲ ಕೊರತೆ, ಹಿರಿಯ ನಾಯಕರು ವರ್ಸಸ್ ವಲಸೆ ನಾಯಕರು ವರ್ಸಸ್ ಕಿರಿಯ ನಾಯಕರು ಕೂಡ ಕಾಂಗ್ರೆಸ್ ಎಡವಿಗೆ ಕಾರಣವಾಯಿತು. ಎಲೆಕ್ಷನ್ ಟೈಮ್ನಲ್ಲಿ ಎದುರಾದ ಬಡಗಳು ಮತ್ತು ಪ್ರಚಾರ ಮಾಡದೇ ಇರೋದು ಕಾಂಗ್ರೆಸ್ ಸೋಲಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಕೊನೆಯದಾಗಿ ಹೈಕಮಾಂಡ್ನಲ್ಲಿ ಸಿದ್ದು ಪವರ್ ಕಡಿಮೆ ಮಾಡಲು ಹಾಕಿದಂತ ಸ್ಕೆಚ್ ಕೂಡ ಕಾಂಗ್ರೆಸ್ ಸೋಲಿಗೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಫಲಿತಾಂಶಕ್ಕೂ ಮೊದಲು JDS ನಿರೀಕ್ಷೆ ಇಟ್ಟಿದ್ದು ಯಶವಂತಪುರ, KR ಪೇಟೆಯಲ್ಲಿ ಮಾತ್ರ. ಇಲ್ಲಿ ಕಾಂಗ್ರೆಸ್ ಮತಗಳು ವರ್ಗಾವಣೆಯಾಗುತ್ತವೆ ಎಂಬ ಭಾವನೆ ಪಕ್ಷದಲ್ಲಿತ್ತು. ಅದಕ್ಕಿಂತ ಹೆಚ್ಚಾಗಿ ಫಲಿತಾಂಶದ ನಂತರದ ರಾಜಕೀಯ ಲಾಭದ ಬಗ್ಗೆ JDS ವಲಯದಲ್ಲಿ ಚರ್ಚೆ ನಡೆಸಿತ್ತು. ಬಟ್ ರಿಸಲ್ಟ್ ಬಂದ ಮೇಲೆ ಎಲ್ಲವೂ ಉಲ್ಟಾಪಲ್ಟವಾಗಿದೆ. ಇನ್ನು JDS ಖಾತೆ ತೆರೆಯದಿರಲು ಕಾರಣವೇನು ಅಂತ ನೋಡೋದಾದ್ರೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ವಿಫಲವಾಗಿತ್ತು. HDK ಮೇಲಿನ ಬೇಸರದಿಂದ ಶಾಸಕರು ರಾಜೀನಾಮೆ ಕೊಟ್ಟಿದ್ದು, ಮೈತ್ರಿ ಮುರಿದು ಒಬ್ಬರ ಮೇಲೆ ಒಬ್ರು ಕೊಟ್ಟ ಹೇಳಿಕೆಗಳು ಕೂಡ ಕಾರಣವಾಯಿತು. ಪ್ರಚಾರದಲ್ಲಿ ಎಲ್ಲಾ ನಾಯಕರು ಒಗ್ಗೂಡದೇ ಇರೋದು. ಇನ್ನು HDD ಮತ್ತು HDK ಮೇಲೆ ನಾಯಕರು ಬೇಸರ ವ್ಯಕ್ತಪಡಿಸಿದ್ದು, ಶಾಸಕರು ಕೂಡ ಸರಿಯಾಗಿ ಕೆಲಸ ಮಾಡದೇ ಇರೋದು JDS ಖಾತೆ ತೆರೆಯದಿರಲು ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಬಿಜೆಪಿ ರಾಜ್ಯದಲ್ಲಿ ಮುಂದಿನ 3 ವರ್ಷ ಸ್ಥಿರ ಸರ್ಕಾರ ನಡೆಸಬೇಕು ಎಂದ್ರೆ ಕನಿಷ್ಠ 9 ಸ್ಥಾನಗಳನ್ನಾದರೂ ಗೆಲ್ಲೇಬೇಕಿದ್ದ ನಿರ್ಣಾಯಕ ಉಪಚುನಾವಣೆಯಲ್ಲಿ ಕೊನೆಗೂ 12 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಕಮಲ ಪಾಳೆಯ ಮತ್ತೊಮ್ಮೆ ಜಯಭೇರಿ ಬಾರಿಸಿದೆ. ಅಲ್ಲದೆ ರಾಜ್ಯದಲ್ಲಿ ಬಿಜೆಪಿ ಪಾಲಿಗೆ BS ಯಡಿಯೂರಪ್ಪ ಈಗಲೂ ಅತ್ಯಂತ ಪ್ರಭಾವಿ ನಾಯಕ ಎಂಬುದನ್ನು
ಈ ಚುನಾವಣಾ ಫಲಿತಾಂಶ ಸಾಬೀತುಪಡಿಸಿದೆ. ಅಲ್ಲಿಗೆ ಮುಂದಿನ 3 ವರ್ಷವೂ ಬಿಎಸ್ವೈ ನಿರಂತರವಾಗಿ ಅಧಿಕಾರ ಚಲಾಯಿಸುವುದು ಪಕ್ಕಾ ಆದಂತಾಗಿದೆ. ಭಾರಿ ನಿರೀಕ್ಷೆ ಮತ್ತು ಕುತೂಹಲದಲ್ಲಿ ನಡೆದ ಉಪಚುನಾವಣೆಯಲ್ಲಿ 11 ಅನರ್ಹರ ಭವಿಷ್ಯ ನಿರ್ಧಾರ ಆಗಿದ್ದು, ಬಿಎಸ್ವೈ ಸರ್ಕಾರವು ಸೇಫ್ ಆಗಿದ್ದು, ಅಲ್ಲಿಗೆ ಬಿಜೆಪಿಗೆ ಜನ ಜೈ ಎಂದು, ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಜನ ಕೈಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.